ಬೆಳಗ್ಗೆನೇ ನಾವು ಹೋಗಿದ್ದು ಕೂರ್ಗಿಗೆ. ಸೊ ಕೂರ್ಗ್ ಹತ್ರ ಒಂದು ಹಿಡನ್ ಪ್ಲೇಸ್ನ ಎಕ್ಸ್ಪ್ಲೋರ್ ಮಾಡೋಕ್ಕೆ ಹೋಗಿದ್ದೀನಿ. ಸೊ ಈ ವಿಡಿಯೋನೇ ಕಂಪ್ಲೀಟಾಗಿ ನೋಡಿ, ತುಂಬಾ ಚೆನ್ನಾಗಿರುತ್ತೆ. ಸೊ ಯೂಶ್ವಲಿ ನಾವು ಕೂರ್ಗ್ ಅಂದ ತಕ್ಷಣವೇ ಒಂದು ಒಳ್ಳೆ ಫೀಲು, ಅದರಲ್ಲೂ ಈ ಮಾನ್ಸೂನ್ ಬಂದರೆ ಸಖತ್ ಫೀಲು. ಈ ಫೀಲಲ್ಲಿ ನಾವೊಂದು ಆಫ್ ರೋಡ್ ಮಾಡಿದ್ದೀವಿ. ಸೊ ಎಲ್ಲ ಸ್ನೇಹಿತರ ಜೊತೆ. ಸೊ ನೋಡಿ ಹೆಂಗಿದೆ ಅಂತ. ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಸೊ ಈಗ ನಾವು ಹೋಗ್ತಿರೋಂಥ ಜಾಗ ಇಲ್ಲಿಂದ ಒಂದು 10-12 ಕಿಲೋಮೀಟ್ರು. ಸೊ ನೀವು ಯಾವತ್ತಾರು ಈ ಮಲೆನಾಡು ಭಾಗದಲ್ಲಿ ಹಳ್ಳಿಗಳನ್ನ ಎಕ್ಸ್ಪ್ಲೋರ್ ಮಾಡಿರಲ್ಲ ಅನಿಸುತ್ತೆ. ಒಂದು ಒಳ್ಳೆ ಬ್ಯೂಟಿಫುಲ್ ಆದ ಹಳ್ಳಿನ ನಾನು ಇವತ್ತು ನಿಮಗೆ ತೋರ್ಸೋಕೆ ಕೊಟ್ಟಿದ್ದೀನಿ. ಸೊ ಐ ಹೋಪ್ ನಿಮಗೆ ತುಂಬಾ ಇಷ್ಟ ಆಗುತ್ತೆ ಹಳ್ಳಿ. ಯಾಕಂದರೆ ಹಳ್ಳಿಲಿರೋವಂಥದ್ದು ಬರೀ ಬೆರಳೆಣಿಕೆಯಷ್ಟು ಮನೆಗಳು ಮಾತ್ರ. ಸೊ ಆ ಒಂದು ಜಾಗಕ್ಕೆ ನಾನು ಈಗ ಕರ್ಕೊಂಡು ಹೋಗ್ತಾ ಇದ್ದೀನಿ. ಸೊ ಬನ್ನಿ. ಕಣ್ಣಿನಲ್ಲಿ ಕನಸಿದೆ, ರೆಪ್ಪೆಯಲ್ಲಿ ನೆನಪಿದೆ. ಇವಾಗ ಕುಮಾರಹಳ್ಳಿ ಅಂತ ಒಂದು ಊರು, ಓಕೆನಾ? ಊರ ಬಗ್ಗೆ ಹೇಳ್ತೀನಿ ಇವಾಗ ವಿಷಯ. ಸೊ ಈ ಕುಮಾರಹಳ್ಳಿಲಿ ಏನಪ್ಪ ಸ್ಪೆಷಲ್ಲು ಅಂದರೆ ಬರೀ 18 ಮನೆಗಳು ಮಾತ್ರ ಈ ಊರಲ್ಲಿರೋದು. ಸೊ ರೋಡ್ ನೋಡಿ ಎಷ್ಟು ಚೆನ್ನಾಗಿದೆ. ಇಲ್ಲಿ ಈ ಒಂದು ನಿಸರ್ಗದಲ್ಲಿರೋಂಥ ಒಂದು ಬ್ಯೂಟಿಫುಲ್ ವಿಲೇಜ್ ಯಾವ್ದಾದ್ರು ಇದ್ದರೆ ಈ ಒಂದು ಜಾಗದಲ್ಲಿ ಅದೇ. ಸೊ ನಾನು ಲೊಕೇಶನ್ನ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಸೊ ಬಂದು ನೋಡಿ. ನಾನು ಹೇಳೋದೇನಪ್ಪ ಅಂದರೆ, ಸೊ ನಾರ್ಮಲ್ಲಾಗಿರೋ ರೋಡು ಅಥವಾ ಆಫ್ ರೋಡು ಅದೆಲ್ಲ ಕಾಮನ್. ಬಟ್ ಈ ಥರ ಒಂದು ಹಳ್ಳಿಗೆ ಬರೋದೈತಲ್ಲ, ಅದು ನಿಜವಾಗ್ಲೂ ತುಂಬ ಚೆನ್ನಾಗಿದೆ. ನೋಡಿ ವಾತಾವರಣ ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ. ಬನ್ನಿ ಸರ್. ನೋಡಿ ಇಲ್ಲಿ ಯಾರು ಬರ್ತಿದ್ದಾರೆ ಗೆಸ್ ಮಾಡಿ. ನೈಸ್ ಟು ಮೀಟ್ ಯು ಸರ್. ಸರ್ ಹೆಂಗಿದೆ ನೋಡಿ ಸರ್, ಅಲ್ಲ ಸಕ್ಕತ್ತಾಗಿದೆ ಅಲ್ವಾ? ಹೌದು, ಅಂದರೆ ಇಲ್ಲೆಲ್ಲ ಎಕ್ಸಸ್ ಎಲ್ಲ ಇದೆ. ಹಾಂ, ಲೈಟು, ಒಳ್ಳೆ ರೋಡ್ ನೋಡಿ. ಹಾಂ, ಬಟ್ ಏರ್ಟೆಲ್ ನೆಟ್ವರ್ಕ್ ಇಲ್ಲ. ಒಂದು ಜೀವ ಇದೆ ನೋಡಿ. ಇದೆ ಪ್ರಕೃತಿ ಮಡಿಲಲ್ಲಿರೋಂಥ ಕೇವಲ 18 ಮನೆಗಳಿರೋಂಥ ಒಂದು ಊರು. ಇದ್ರ ಹೆಸರು ಕುಮಾರಹಳ್ಳಿ ಅಂತ. ಸೊ ತುಂಬಾ ಚೆನ್ನಾಗಿದೆ, ಪೀಸ್ಫುಲ್ ಆಗಿದೆ ಸರ್. ಇದೆ ನೋಡಿ ಸರ್ ಕುಮಾರಹಳ್ಳಿ ಅಂದರೆ ತುಂಬ ಚೆನ್ನಾಗಿದೆ. ಕುಮಾರಹಳ್ಳಿ ಜನತೆ ಇಂಥ ಒಂದು ಶುದ್ಧವಾದ ಗಾಳಿಯಲ್ಲಿದ್ದೀರ. ನೀವು ಒಂಥರ ದೇವ್ರ ಮಕ್ಕಳಿದ್ದಾರೆ ಅಲ್ವಾ ಸರ್? ನಿಮ್ಮೂರ ಕಡೆ ಹಿಂಗೆ ಅಲ್ವಾ ಆಲ್ಮೋಸ್ಟ್ ಇರೋದು? ಬಟ್ ಇಷ್ಟೊಂದು ಇರಲ್ಲ. ಮಿಸ್ಟಿರಲ್ಲ. ಅದ್ಯಾವ ನಿಮ್ಮೂರ ಕಡೆ ಒಂದು ಟಿಬೆಟಿಯನ್ ಇದೈತಲ್ಲ ಸರ್? ಅದು ಕೊಳ್ಳೇಗಾಲ ಸೈಡ್, ಚಾಮರಾಜನಗರಲಿಲ್ಲ. ಹಾಂ 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 ಹಾಂ, ಹೋಗ್ಬೋದು ಅನಿಸುತ್ತೆ. ಸೊ ಈ ಕಡೆಯಿಂದ ರೋಡ್ ಐತೆ, ಆಫ್ ರೋಡ್. ಅಲ್ಲಿ ಹೋಗಿ ನೋಡಿ ಅಲ್ಲಿ. ಹಾಂ, ಓಹೋ ಹೆಂಗಿದೆ ಸರ್ ಊರಿದು? ಪೂರ್ಣಚಂದ್ರ ತೇಜಸ್ವರದು ಅಬ್ಬಚೂರಿನ ಪೋಸ್ಟ್ ಆಫೀಸ್ ಓದಿದ್ದೀರಾ? ಇಲ್ಲ ಸರ್, ಓದಿಲ್ಲ. ಈ ಹಳ್ಳಿ ನೋಡಿದ್ರೆ ಹಂಗೆ ಅನ್ಸುತ್ತೆ, ಫೀಲ್ ಆಗುತ್ತೆ. ಜೇನುತುಪ್ಪ ತಗೊಳ್ಳೋದಕ್ಕೆ ಪೂರ್ಣಚಂದ್ರ ತೇಜಸ್ವರ್ ಹೋಗಿರ್ತಾರೆ. ಅಲ್ಲಿಂದ ಓಪನ್ ಆ ಪುಸ್ತಕ. ನನಗೆ ಅದು ನೋಡಿದ್ರೆ ಅಬ್ಬಚೂರಿನ ಪೋಸ್ಟ್ ಆಫೀಸ್ ಥರ ಫೀಲ್ ಆಗುತ್ತೆ. ದುಬೈ ಫ್ರೇಮು ಭಾಳ ಗ್ರೇಟು. ಅಲ್ಲಿ ಹೋಗಿ ಫೋಟೋ ಎಲ್ಲ ತಗೋತಿರಲ್ಲ, ಒರಿಜಿನಲ್ ನಮ್ಮೂರಿನ ಫ್ರೇಮ್ ತೋರಿಸ್ತೀನಿ ಬನ್ನಿ. ಇದು ನಮ್ಮೂರಿನ ಫ್ರೇಮ್. ತೋರಿಸಿ
ಕಿದಾಕಿದ್ರ ಹೌದಾ ಸರಿನೇ ಹೋಗಿಲ್ವಾ ಅದು ಆಗಿದ್ದು? ನಾವು ಇಲ್ಲಿಂದ ಒಂದು ಯಾವುದೋ ಅಂಕಲ್ ಅಲ್ಲಿ ಒಬ್ರು ಅಂಕಲ್ ಒಂದು ಪ್ಲೇಸ್ ಹೇಳಿದ್ರು. ಅದು ಯಾವುದೋ ವಿಚಿತ್ರವಾಗಿತ್ತು ಪ್ಲೇಸ್, ಬಟ್ ಅದು ಅಲ್ಲಿ ಹೆಂಗ್ ದಾರಿಗೆ ಹೋಗೋದಂತಾನೆ ಗೊತ್ತಿಲ್ಲ ನಮಗೆ. ಬಟ್ ನೋಡ್ಕೊಂಡು ಹಂಗೆ ಯಾರು ಕೇಳ್ಕೊಂಡು ಎಕ್ಸ್ಪ್ಲೋರ್ ಮಾಡ್ಕೊಂಡು ಹೋಗ್ಬೇಕಂತೆ ಆ ಥರ ದಾರಿ. ಆ್ಯಕ್ಚುಲಿ ನನಗೆ ಆ ಥರ ದಾರಿ ಹುಡ್ಕಕ್ಕೆ ಖುಷಿ. ಈಗೆಲ್ಲ ಗೊತ್ತಿರೋ ರೋಡಲ್ಲಿ ಹೋಗೋದು ಏನು ಮಜಾ ಇರುತ್ತೆ ನೋಡೋಣ. ಯಾವುದೋ ಹೇಳವ್ರೆ. ಆಕ್ಚುಲಿ ಈಗ ನಾವು ಒಂದು ಯಾವುದು ರೋಡ್ ಅಂತ ಗೊತ್ತಿಲ್ಲ, ಸೊ ಆ ರೋಡ್ಗೆ ಹೋಗ್ತಾ ಇದೀವಿ. ಅವ್ರ ಊರ ಹೆಸರು ಕೇಳಿದ್ರೆ ಪರಿಸರ ನೋಡ್ರಿ ಅಂದ್ರು ಅಷ್ಟೇ. ಈ ಪರಿಸರ ನೋಡ್ರಿ ಅನ್ನೋದ್ರೆ ನಮ್ಗೇನು ಅರ್ಥನೇ ಆಗಿಲ್ಲ. ಬಟ್ ನಾನೇನು ಪಿನ್ ಲೊಕೇಶನ್ ಮಾಡಿರ್ತೀನಲ್ಲ, ಅಲ್ಲಿಂದ ಒಂದು ಸ್ವಲ್ಪ ಮುಂದೆ ಬಂದು ಲೆಫ್ಟ್ ತಗೋಬೇಕು. ಈ ರೋಡ್ ಏನು ಅಂತ ನಾನು ಫುಲ್ ಮೇಲೆ ಹೋಗಿ ಬಂದ್ಮೇಲೆ ಡೀಟೇಲ್ ಕೆಳಗೆ ಬಂದ್ಮೇಲೆ ನಾನು ಹೇಳ್ತೀನಿ. ಸೊ ನೋಡಿ ರೋಡು. ಆಮೇಲೆ ಇಲ್ಲಿಗೆ ಬರಂಗಿದ್ರೆ ನೀವು ಆಫ್ ರೋಡ್ ಗಾಡಿನೇ ತರಬೇಕು. ಕಷ್ಟ ಐತೆ ನಾರ್ಮಲ್ ಗಾಡಿಗಳೆಲ್ಲ ಬರೋದು. I-20 ಇದ್ರೆ ಬರ್ಬೋದು, ನಡ್ಕೊ ಬರ್ಬೋದು. I-20 ಇದ್ರೆ ನಡ್ಕೊ ಬರ್ಬೋದು. ಬಟ್ ನಡ್ಕೊಂಡು ಆರಾಮಾಗಿ ಬರ್ಬೋದು. ನೋಡಿ ಇಲ್ಲ ಆಫ್ ರೋಡ್ ಸ್ಟಾರ್ಟ್. ನಾಲ್ಕು ಹಾಕಿ ನಾಲ್ಕು ಬೇಡ, ನಾಲ್ಕು ಕೇಳ್ತಿದೆ. ಸ್ಟಿಕ್ ಇದ್ರೆ ಎಲ್ಲ ಪರಿಹಾರ ಆಗ್ಬಿಡುತ್ತೆ. ಪ್ಲಾಸ್ಟಿಕ್ ಎಲ್ಲ ಇಚ್ಛೆ ಬರ್ತಿದೆ. ಆಕ್ಚುಲಿ ಗಾಳಿ ನೋಡಿ ಸರ್ ಹೆಂಗೈತೆ. ಹೌದು, ತಿಕ್ಕಾಗಿದೆ ಗಾಳಿ ಅಲ್ವಾ? ಇರಿ ಈಗ ವಿಕಿ ಸರ್ನ ಕೇಳೋಣ ಎಕ್ಸ್ಪೀರಿಯನ್ಸ್ ಹೆಂಗಿದೆ ಅಂತ. ನಮ್ಗೆ ಬಿಡಿ. ಚೆನ್ನಾಗಿದೆ ಸರ್ ಹೇಳಿ ಸರ್. ಹಾಂ, ಬೆಳಿಗ್ಗೆ ಟಿಫನ್ ಕೊಡ್ಸಿಲ್ಲ, ಸುಮ್ಮನೆ ಕರ್ಕೊಂಡ್ಬಂದು ಈ ಥರ ಅಳ್ಳಾಡ್ಸಿ. ನಾನು ಗಾಡಿ ನಾನು ಓಡಿಸ್ತೀನಿ ಬೇಡ ಅಂತವ್ರೆ. ಏನು ನಾನು ಗಾಡಿ ಓಡಿಸ್ತೀನಿ ಅಂದ್ರೆ ಬೇಡ ಅಂತವ್ರೆ. ನೀವು ಗಾಡಿ ಓಡಿಸ್ತೀರಿ ಅಂದ್ರೆ ಇಲ್ಲಿ ವಿಕಿ ಸರ್ನ ಕೇಳ್ತೀನಿ ಸರ್. ಏನಿಲ್ಲ, ಸುಮಂತನು ಸ್ವಲ್ಪ ಗ್ಯಾಸ್ಟ್ರಿಕ್ ಇತ್ತು, ಈಗೆಲ್ಲ ಕ್ಲಿಯರ್ ಆಗ್ತಾ ಇದೆ ಅಂತೆ. ಇನ್ನೂ 4 ಕಿಲೋಮೀಟರ್ ಇದೆ, ಅಲ್ಲಿ ಅವ್ರು ನೀಟಾಗಿ ಅವ್ರಿಗೆ ಇದಾಗುತ್ತೆ. ಅಲ್ಲ ಸರ್, ಸುಮಂತ್ ಅವ್ರು ಗಾಡಿ ಓಡಿಸ್ತಾರಲ್ಲ ಅದ್ರ ಬಗ್ಗೆ ಹೇಳಿ ಸರ್. ಅವ್ರು ಗಾಡಿ ಓಡಿಸೋದ, ನಾನು ನಡ್ಕೊಂಡು ಬರ್ತೀನಿ. ಮಿಸ್ಟೇಕ್ ಆಗಿ ರೋಡ್ ಆಫ್ ರೋಡ್ ಅಲ್ಲ ವಾಕ್ ರೋಡ್ ಮಾಡ್ತಾರೆ. ಮಿಸ್ಟೇಕ್ ಆಗಿ ನನ್ನ ಪಾಡಿಗೆ ನಾನು ರೋಡಲ್ಲಿ ಹೋಗ್ತಾ ಇದ್ದೆ, ಅವ್ನು ಕರ್ಕೊಂಡು ಗಾಡಿ ಹಚ್ಕೊಂಡು ಈ ಥರ ಭಯ ಬೀಳಿಸ್ಬೇಡಿ ಅಂತ ನಾನು ಕೇಳ್ಕೊತಾ ಇದ್ದೆ. ಅಲ್ಲ ದಿಂಬಾಕೊಂಡು ಏನ್ ಮಾಡ್ತಿದ್ದೀರಿ? ಕಂಫರ್ಟ್ ಆಗಿದ್ದೀವಿ. ಹೆಂಗಿದೆ ಆಫ್ ರೋಡಿಂಗ್ ಫೀಲ್? ಚೆನ್ನಾಗಿದೆ. ಗಾಡಿ ಓಡಿಸೋಕೆ ಕೊಟ್ರೆ ಇನ್ನೂ ಚೆನ್ನಾಗಿರುತ್ತೆ. ಬಟ್ ನೀವು ಗಾಡಿ ಓಡಿಸ್ತೀನಿ ಅಂದ್ರೆ ವಿಕಿ ಸರ್ ಬೇಡ ಅಂತಾರೆ. ನವೀನ್ ಬ್ರೋ ಕೊಡಿ. ನವೀನ್ ಬ್ರೋ ಮೊನ್ನೆನೇ ಬಂದು ಓಡಿಸ್ತಾರೆ. ಅವ್ರು ಮೊನ್ನೆ ಓಡಿಸಿ ಬೇಜಾರಾಗಿದೆ. ನೀವು ಎಕ್ಸ್ಪೀರಿಯನ್ಸ್ ಮಾಡೋಕ್ಕೆ. ಸೊ ನಿಜವಾಗ್ಲೂ ರೋಡ್ ಹೇಳ್ಬೇಕಾದ್ರೆ ಸಕ್ಕ ಥ್ರಿಲ್ಲಿಂಗ್ ಆಗಿದೆ. ಟು ಬಿ ಹಾನೆಸ್ಟ್ ಹೇಳ್ಬೇಕು. ನೋಡಿ ಎಷ್ಟು ರೋಡ್ ಅಲ್ಲ, ಜಲ್ಲಿ ರೋಡ್ ಅಂತ ಇದು. ಹಾಂ, ಜಲ್ಲಿನೇ ಫುಲ್ ಎಲ್ಲದರಲ್ಲೂ ಜಲ್ಲಿ. ನಮ್ಮ ಸೈಡ್ ಇಷ್ಟು ದಪ್ಪ ಇದ್ರೆ ಇಲ್ಲಿ ಇಷ್ಟು ದಪ್ಪ ಇದೆ. ಹೆಂಗೋ ಇವರು ದೊಡ್ಡ ಮನ್ಸು ಮಾಡಿ 5 ಟೈರ್ ಹೊಸ ಹಾಕ್ಸವ್ರೆ. ಆ ನಂಬಿಕೆ ಮೇಲೆ ಕೂತಿದ್ದೀವಿ. ಇಲ್ಲಿ ಜಿಗಣೆ ಗಿಡದ ಮೇಲೆ ಇದ್ದು ತಲೆಗೆಲೆ ಕಿವಿಗೆ ಹತ್ತಿರುತ್ತೆ. ಈಚೆ ಶೂಟ್ ಮಾಡಿದ್ರೆ ಮಜಾ. ಟಾಪಿಗೆ ಬಂದಿದ್ದೀವಿ. ಸೊ ಟಾಪ್ ನೋಡಿ ಹೆಂಗಿದೆ. ಆಗ್ತಿಲ್ಲ. ಸೊ ಈ ಪ್ಲೇಸಿಗೆ ಬಂದಿದ್ದೀವಿ. ಈ ಪ್ಲೇಸಲ್ಲಿ ನಿಂತ್ಕೊಳ್ಳಕ್ಕೆ ಆಗಲ್ಲ. ಇಲ್ಲಿ ನೋಡಿ ತಳ್ತಾ ಇದೆ, ಹೆಂಗ್ ತಳ್ತಿದೆ. ನಿಜವಾಗ್ಲೂ ಆಗಲ್ಲ ಇಲ್ಲಿ ನಿಂತ್ಕೊಳ್ಳಕ್ಕೆ. ಬಟ್ ಪ್ಲೇಸ್ ಮಾತ್ರ ಎಕ್ಸ್ಟ್ರಾರ್ಡಿನರಿ ಐತಿ ನೋಡಿ. ಇದು ತಳ್ತಾ ಇದೆ, ಭಾರಿ ಕಷ್ಟ ಐತೆ. ನನ್ನ ಪ್ರಕಾರ ಈ ಗಾಡಿ ಒಂದು 100 ಸ್ಪೀಡಲ್ಲಿ ಬೀಳಿಸ್ತೀವಿ ಅನ್ಸುತ್ತೆ. ಸಖತ್ ಅಂದ್ರೆ ಸಖತ್ ನೋಡಿ. ಮೊಬೈಲೇ ಬೀಳ್ತೈತೆ. ಆಗಲ್ಲ ಇಲ್ಲಿ ನೋಡಿ. ಕ್ರೇಜಿ, ನಿಜವಾದ ಕ್ರೇಜಿ ಅಂದ್ರೆ ಕ್ರೇಜಿ. ಇದು ಕಂಪ್ಲೀಟ್ ಡೀಟೇಲ್ಸ್ ನಾನು ಹೇಳ್ತೀನಿ ಹೆಂಗ್ ಬರ್ಬೇಕು ಏನು ಅಂತ. ಬಟ್ ನಿಜವಾದ ವ್ಯೂ ಮಾತ್ರ ಎಷ್ಟೇ ನಾನು ನೋಡಿದ ಬೆಸ್ಟ್ ಆಫ್ ಬೆಸ್ಟ್ ಅಡ್ವೆಂಚರ್ ಇದೆ. ತೋರಿಸ್ತೀನಿ.
ನೋಡಿ ಅಲ್ಲಿ ಫಾಲ್ಸ್ ಎಷ್ಟು ಚೆನ್ನಾಗಿದೆ. ಎಸ್, ಈಗ ತಾನೇ ಆಫ್ ರೋಡ್ ಮುಗಿಸ್ಕೊಂಡು ಬಂದು ಇವಾಗ ಒಂದು ಕಡೆ ಆಚೆ ಹೋಗ್ತಿದ್ದೀವಿ. ಸೊ ಆಚೆ ಎಲ್ಲಿಗೆ ಅಂದರೆ ಸ್ವಲ್ಪ ಏನಾದ್ರು ಮಳೆ ಬರ್ತಾಯಿದೆ ಲೈಟಾಗಿ. ಸುಮಂತ್ ಅವ್ರಿಗೆ ಇದು ಏನೋ ಇದನ್ನು ತಿನ್ಬೇಕು ಅನಿಸ್ತಂತೆ, ಸ್ನ್ಯಾಕ್ಸು. ಹಾಂ, ಗೋಬಿ ಮಂಚೂರಿ ತಿನ್ಬೇಕು ಅನಿಸ್ತಂತೆ. ಸೊ ಅದಕ್ಕೆ ಓಡಿಸ್ತೀರಾ ಬ್ರ ಗಾಡಿ? ತಾಳಿ ಬ್ರೋ. ಸೊ ವೆದರ್ ಬಗ್ಗೆ ಹೇಳ್ಬೇಕಂದ್ರೆ ವೆದರ್ ತುಂಬಾ ಚೆನ್ನಾಗಿದೆ. ಈ ಪ್ಲೇಸ್ ಬಂದ್ಬಿಟ್ಟು ನಾವು ಲಾಸ್ಟ್ ಟೈಮ್ ಏನು ಇದ್ವಲ್ಲ, ನಮ್ಮ ಬರ್ಡೇ ಟೈಮಲ್ಲಿ ಇದ್ವಲ್ಲ, ಅದೇ ಪ್ಲೇಸ್ಗೆ ಮತ್ತೆ ತಿರ್ಗಾ ಬಂದಿದ್ದೀವಿ. ಇದು ನಾನು 3ನೇ ಸಾರಿ ಬರ್ತಿರೋದು. ಲಾಸ್ಟ್ ಟೈಮ್ ವಿಕ್ಕಿ ಸರ್ 2ನೇ ಸಾರಿ ಬರ್ತಿರೋದು ಈ ಪ್ಲೇಸ್ಗೆ. ಈಗ ಇಲ್ಲಿಂದ ಒಂದು ನಿಮಿಷ ಬ್ರೋ. ಸೊ ಈಗ ಇಲ್ಲಿಂದ ನಾವು ಸೋಮವಾರಪೇಟೆಗೆ ಹೋಗ್ತಿದ್ದೀವಿ. ಸೋಮವಾರಪೇಟೆ ಇಲ್ಲಿಂದ ಜಸ್ಟ್ 4 ಕಿಲೋಮೀಟರ್ಸ್ ಅಷ್ಟೇ. ಸೊ ಅಲ್ಲಿ ನೋಡಿ ಆ ಚಾರ್ಲಿ ಫಿಲಮಲ್ಲಿ ಐತಲ್ಲ ಅದೇ, ಬಟ್ ಇಲ್ಲಿ ಕಪ್ಪಗಾಗ್ಬಿಟ್ಟಿದೆ ಅದು ಇಷ್ಟೇ ಹೇಳಿರೋದು. ಸೊ ಈಗ ಇಷ್ಟೇ ನಿಜವಾಗ್ಲೂ ತುಂಬ ಕಂಫರ್ಟಬಲ್ ಆಗಿದೆ ಇಷ್ಟೇ. ಅದಕ್ಕೋಸ್ಕರನೇ ಇಲ್ಲಿಗೆ ಬರೋದು ಯಾವಾಗ ಬಂದ್ರು. ಎಲ್ಲದಕ್ಕಿಂತ ಹೆಚ್ಚಾಗಿ ಇಲ್ಲಿದ್ದಾರೆ ನೋಡಿ ವಿನಯ್ ಅಂತ, ಇವರೇ ಇಷ್ಟೇ ಓನರು. ಸೊ ನಾನು ಅಷ್ಟೇ ಇಲ್ಲಿ ಬಂದರೆ ಇದನ್ನು ಪ್ರಿಫರ್ ಮಾಡ್ತೀನಿ, ಬನ್ನಿ ಯಾವಾಗಲೂ. ಇಲ್ಲಿ ಸುತ್ತಮುತ್ತ ಏನು ಗೊತ್ತಾ, ಆಫ್ ರೋಡ್ಗೆ ಹೋಗೋ ಜಾಗಗಳು ಇವೆಲ್ಲ ಈ ಜಾಗದಿಂದ, ಸ್ಪೆಷಲ್ ಈ ರೆಸಾರ್ಟಿಂದ ತುಂಬ ನಿಯರ್ ಬೈ ಇದ್ದಾವೆ. ಈ ರೆಸಾರ್ಟ್ ಅಡ್ವಾಂಟೇಜ್ ಹೇಳ ಏನಂತ, ನಿಮ್ಮ ನೆಟ್ವರ್ಕ್ ಫುಲ್ ಸಿಗುತ್ತೆ 5G. ನಾರ್ಮಲಾಗಿ ಸಿಗೋದಕ್ಕಿಂತನೂ ಇಲ್ಲಿ ತುಂಬಾ ಚೆನ್ನಾಗಿ ಸಿಗುತ್ತೆ ನೆಟ್ವರ್ಕ್. ಆಮೇಲೆ ಫುಲ್ ನೆಟ್ವರ್ಕು 5G ಕಂಫರ್ಟಬಲ್ ಆಗಿರ್ಬೋದು. ಇಲ್ಲಿ ಫೋನ್ ಕಾಲ್ಸ್ ಎಲ್ಲ ಚೆನ್ನಾಗಿ ಬರುತ್ತೆ. ನೇಚರ್ ಮಧ್ಯೆ ಇರೋದ್ರಿಂದ ಕಪ್ಪೆಗಳು ನೋಡಿ ಹೆಂಗೆ ಸೌಂಡ್ ಮಾಡ್ತಿದ್ದಾರೆ. ಹಾಯ್ ಬ್ರೋ, ಹೆಂಗಿದೆ PRO ಕೆಲಸದಿಂದ ಆಫ್ ರೋಡಿಂಗ್ ಕೆಲಸ? ಚೆನ್ನಾಗಿದೆ. ಒಂಥರ ಆ್ಯಕ್ಚುಲಿ ನೀವು ತುಂಬ ಬಿಸಿ, ಯೂಶಲಿ ಬರಲ್ಲ. ಅದು ಹೆಂಗೆ ಬಂದ್ರಿ? ಸುಮ್ಮನೆ ಬಂದೆ ಆಫ್ ರೋಡ್ ಮಾಡೋಣ ಅಂತ. ಹೆಂಗಿದೆ ಆಫ್ ರೋಡು? ಚೆನ್ನಾಗಿದೆ. ಇನ್ನು ನಾಳೆ ಇದೆ, ಇವತ್ತೊಂದು ಸ್ವಲ್ಪ ಮಾತ್ರ ಮಾಡಿದೀವಿ. ಏನು ಮಾಡಿದ್ದೀರಾ ಆಫ್ ರೋಡ್? ಆಕ್ಚುಲಿ ವಿಕ್ಕಿ ಸರ್ ಹಿಂದ್ಗಡೆ ವೆಲ್ಫೇರ್ ಅಲ್ಲಿ ಕೂತವ್ರೆ. ಇಲ್ಲ ಆಕ್ಚುಲಿ ನಾನು ತುಂಬಾ ಭಯ ಆಗಿ ಹಿಂದೆ ಕೂತಿರೋದು. ಇವನು ಡ್ರೈವಿಂಗ್ ಕಂಡ್ರೆ ನಾನು ತುಂಬಾ ಭಯ. ಒಂದ್ಸಲಿ ಕರ್ಕೊಂಡೋಗಿ ಎದುರಿಸ್ಬಿಟ್ಟಿದೆ. ನವೀನ್ ಅವ್ರು ಸುಮ್ಮನೆ ಸೈಲೆಂಟ್ ಆಗಿದ್ದಾರೆ ಬಂದಾಗಿಂದ. ಇನ್ನು ಅವರು ಎಡಿಟಿಂಗ್ ಅಲ್ಲಿ ಸ್ಟುಡಿಯೋ ಅಲ್ಲಿ ಇದ್ದಾರೆ. ಇದು ಪ್ರಕಾಶ್ ಸರ್ ಸ್ಟುಡಿಯೋದಲ್ಲಿ ಇದ್ದೀರಾ? ನೋಡಿ ಹೆಂಗ್ ಬರ್ತಾರೆ ಎದುರಿಗೆ. ಬ್ರೋ ಈ ರೋಡ್ ಇರಲಿಲ್ಲ ಮುಂಚೆ, ಈಗೇನು ಹೋಗ್ತಿದೀವಲ್ಲ, ರೋಡೇ ಇರಲಿಲ್ಲ. ಇದು ಫುಲ್ ಸಿಮೆಂಟ್ ರೋಡ್ ಮಾಡಿರೋದು. ಆ ಕಡೆಯಿಂದ ಎಷ್ಟೋ 7 ಕಿಲೋಮೀಟರ್ ಸುತ್ತಾಕೊಂಬರ್ಬೇಕಿತ್ತು ಮುಂಚೆ ಇಲ್ಲಿಗೆ ಬರ್ಬೇಕಂದ್ರೆ. ಬಟ್ ನಿಜವಾಗ್ಲೂ ಈಗ ತುಂಬಾನೇ ಚೆನ್ನಾಗೈತೆ ಇವಾಗ ಓಡಾಡಕ್ಕೆ. ರೋಡ್ ಮಾಡ್ಸೋರೆ. ಆಕ್ಚುಲಿ ಏನು ಗೊತ್ತಾ, ಬಂದಾಗ ಮಳೆ ಬಂದಿರೋದು. ಅದ್ ಹೆಂಗೆ ಬ್ರೋ, ನೀವು ಬಂದಾಗ ನಾವು ಬಂದಾಗ ಮಳೆನೇ ಇರಲ್ಲ, ಏನಿರಲ್ಲ. ಅದ್ ಹೆಂಗೆ? ಹೆಂಗೆ ಮಳೆಗೆ ಫಸ್ಟ್ ಇನ್ಫಾರ್ಮ್ ಮಾಡಿರ್ತೀನಿ, ಬರ್ತಾ ಇದೀನಿ, ಆ ಜಾಗದಲ್ಲಿ ಇರಬೇಕು. ಹಂಗೆ. ಆಕ್ಚುಲಿ ಇನ್ನೇನು ಸುಮಂತ್ ಅವ್ರು ಇಷ್ಟರಲ್ಲೇ ಮದುವೆ ಆಗ್ತಿದ್ದಾರೆ ಬಸವರಾಜಣ್ಣನ ಮಗಳನ್ನ. ಅಲ್ಲ ಬಸವರಾಜಣ್ಣನ ಮಗಳು ನಿಮ್ಮ ಮಾವ ಏನನ್ನಲ್ಲ ಬಿಡಿ ಬ್ರೋ, ಏನಂತಾರೆ ಏನಾಗುತ್ತೆ. ಇದು ನೋಡಿ ಪುಷ್ಪ, ಗಂಧದ ಮರ. ಯಾವುದು? ಏನ್ ಗಂಧ ಅದು? ಕೊಡಗನ್ ಪುಷ್ಪ ಇದು. ಇದಲ್ಲ, ಇದು ಯಾವ್ದು ಗೊತ್ತಾ? ಇದು ಅದು ಏನು ಅಲ್ವೇ ಅಲ್ಲ. ಅದು ಏನಿದು? ಏನಿಲ್ಲ. ಸೊ ಫೈನಲ್ ಸೋಮವಾರಪೇಟೆಗೆ ಬಂದ್ವಿ. ಸೊ ಸೋಮವಾರಪೇಟೆಯಲ್ಲಿ ವಿಶಾಲ್ ಮಾರ್ಟ್ ಇದೆ, ಗೊತ್ತಾ? ಲೊಕೇಶನ್ ಎಷ್ಟು ಚೆನ್ನಾಗಿದೆ. ಚೆನ್ನಾಗಿದೆ ನೋಡಿ, ಸೂಪರ್ ಆಗಿದೆ ಬ್ರೋ. ಇದು ಗೊತ್ತಾ ನಿಮಗೆ, ಇದು ಸೋಮವಾರಪೇಟೆಯಲ್ಲಿ ವಿಶಾಲ್ ಮಾರ್ಟ್ ಆಗಿದೆ. ಗೊತ್ತು. 99 ರೂಪಾಯಿ ಓಪನ್ ಆಗಿದೆ. 99 ರೂಪಾಯಿ ಟಿ ಶರ್ಟ್ ಅಲ್ಲಿ. ಏನಕ್ಕೆ ಹೇಳಿ? ಏನಕ್ಕೆ? ಆಫ್ ರೋಡ್ ಮಾಡ್ಕೊಂಡು ನಿಮ್ದು ಏನಾದ್ರು ಟಿ ಶರ್ಟ್ 99 ರೂಪಾಯಿ. ಇದೇನು ಬ್ರೋ ಕಾಂಬಿನೇಷನ್? ಬ್ಲಾಕ್ ಮತ್ತೆ ರೆಡ್.
ಸುಮ್ಮನೆ ಏನೋ ಸಿಕ್ಕಿದ್ದು ಹಾಕೊಂಡಿದ್ವಿ ಕಾಂಬಿನೇಷನ್. ನಮ್ಗೆ ಆ ಥರ ಎಲ್ಲ ಟೇಸ್ಟ್ ಇಲ್ಲ, ಬಟ್ ಯಾಕೆ ಕಾರ್ಗೆ ಮ್ಯಾಚ್ ಮಾಡಿ ಕಾರಿಗೆ ಮ್ಯಾಚ್ ಮಾಡಿರೋದು. ಫೋಟೋ ತೆಗಿಬೇಕಾ ಈಗ ಅಲ್ಲಿ? ಓಕೆ ಓಕೆ. ನೋಡಿ ಸುಮಂತ್ ಅವ್ರು ಹಿಂಗೆ ಈಗ ಸೋಮವಾರಪೇಟೆ ಅನ್ನೋ ಒಂದು ಸಿಟಿಗೆ ಬಂದಾಗ ಇಲ್ಲಿ ಇರೋಂಥ ವಾತಾವರಣಕ್ಕೆ ಒಂದೇನಾದ್ರು ಸ್ನ್ಯಾಕ್ಸ್ ತಿನ್ಲೇಬೇಕು ನಾವು. ಒಂದು ಸ್ನ್ಯಾಕ್ಸ್ ಹುಡ್ಕೊಂಡು ಹೊಂಟಿದ್ದೀವಿ. ಒಳ್ಳೆ ಗಾಳಿ. ಕೋರ್ಕ್ ತಿಂತೀರಾ? ಏನ ತಿನ್ನಲ್ಲ ಕೋರ್ಕ್ ಇರ್ಕಲ್ಲ ಯಪ್ಪ ಅಂತಲ್ಲ ಬ್ರೋ. ಈಗ ವಿಕ್ಕಿ ಸಾರ್ ಅಂದ್ರೆ ಯಾವ್ದೇ ಕಡೆ ಅವ್ರು ನಾನ್ ವೆಜ್ ದಿನಕ್ಕೆ ಹಿಂದೆ ಮುಂದೆ ನೋಡ್ತಾರೆ. ನಾನು ವೆಜಿಟೇರಿಯನ್ ಸುಮ್ಮನೆ ಹೇಳಿದೆ. ನೀವು ವೆಜಿಟೇರಿಯನ್? ಹೌದು. ನೀವು ವೆಜಿಟೇರಿಯನ್ ಬ್ರೋ? ಹೌದು, ವೆಜಿಟೇರಿಯನ್. ನನ್ನ ಆಹಾರ ನನ್ನ ಪದ್ಧತಿ ಆ ಕೆಟಗರಿನ ನಿಮ್ದು? ಹೌದು. ಇದು ನಾನು ಭೂಮಿಯಿಂದ ಬೆಳೆಯೋದೇನು ಭೂಮಿಯಿಂದ ಬೆಳೆದೇನು ತಿನ್ನಲ್ಲ. ಗ್ಯಾಸ್ಟ್ರಿಕ್ ಟ್ಯಾಬ್ಲೆಟ್ ಬನ್ನಿ ಈಗ ಸೋಮವಾರಪೇಟೆಗೆ ಹೋಗೋಣ. ವೆದರ್ ನೋಡಿ ಸಕ್ಕತ್ತಾಗಿ. ಬೆಳಗ್ಗೆ ಒಬ್ರು ಮಸಾಲೆ ವಡೆ ಕೊಡ್ತೀನಿ ಅಂದ್ರು, ನೋಡಿದ್ರೆ ಅದು ಮಸಾಲೆ ದೋಸೆ ಎಷ್ಟಾಗ್ಲತ್ತು ಮಸಾಲೆ ಮಿಸ್ ಆಗಿ ನಾನೇ ಕೇಳ್ಬಿಟ್ಟಿದ್ರೆ ಎರಡು ವೇಸ್ಟ್ ಆಗ್ಬಿಟ್ಟಿರೋದು. ಏನು ಮಸಾಲೆ ವಡೆ? ಅದು ಎಷ್ಟು ದೊಡ್ಡ ಸೈಜ್ ಇತ್ತಲ್ವಾ, ಬಟ್ ಚೆನ್ನಾಗಿತ್ತು ಮಸಾಲೆ ವಡೆ. ಫೈಟ್ ಕೊಡ್ತಾರೆ. ನೀವು ಹೇಳಿದ್ ಕರೆಕ್ಟ್ ಅಣ್ಣ. ಹೌದು, ಚೆನ್ನಾಗಿದೆ. ಬನ್ನಿ ಹೋಗೋಣ, ಬನ್ನಿ. ಸೊ ಈಗ ಸುಮಂತ್ ಅವರು ಮಸಾಲೆ ಪುರಿ ತಿನ್ನಕ್ಕೆ ಬಂದಿದ್ದೀವಿ. ಅಲ್ಲ ಬ್ರೋ, ಬೇರೆ ಯಾವುದು ಸಿಗ್ಲಿಲ್ಲ ಬ್ರೋ ಅಂಗಡಿ. ಮಸಾಲೆ ಪುರಿ ತಿನ್ನಕ್ಕೆ ಕರ್ಕೊಂಡು ಬಂದಿದ್ದೀರಲ್ಲ, ಚೆನ್ನಾಗಿರುತ್ತೆ. ನಾನ್ ವೆಜ್ ತಿನ್ಬೇಕಂದ್ರೆ ಈಗ ತಾನೆ. ನಾನು ನಾನ್ ವೆಜ್ ತಿನ್ನೋದಲ್ಲ, ತಿನ್ನೋದು ತಿಂದಾದ್ಮೇಲೆ. ತಿನ್ನಕ್ಕಿಂತ ಮುಂಚೆ ಏನು ಅನಿಸ್ತಿದೆ? ಹೌ ಯು ಎಕ್ಸೈಟೆಡ್? ಕೆಂಗೇರಿ ಟು ಸೋಮವಾರಪೇಟೆ ಹೆಂಗಿದೆ? ಸುಮಂತನ್ಗೆ ಒಂದು ಗ್ಯಾಸ್ಟ್ರಿಕ್ ಟ್ಯಾಬ್ಲೆಟ್ ತಗೊಂಡಾದ್ಮೇಲೆ ನೀನು ಪಾನಿಪುರಿ ತಿನ್ಬೇಕು. ಗಾಡೀಲಿ ತುಂಬಾ ಪರ್ಫ್ಯೂಮ್ ಕಂಪ್ನಿಯವರು ನೀನು ಕೇಳ್ತಾ ಇದ್ದಾರೆ, ಆ ಥರ ಪರ್ಫ್ಯೂಮ್ ಎಲ್ಲಿ ಉತ್ಪತ್ತಿ ಮಾಡ್ತಾ ಇದ್ದೀರಾ ಹೆಂಗೆ ಅಂತ. ಆಕ್ಚುಲಿ ಕಾರಲ್ಲಿ ಬಂದ ತಕ್ಷಣ ಒಳ್ಳೆ ಪರ್ಫ್ಯೂಮ್ ಹಾಕೊಂಡ್ಬಿಟ್ಟವ್ರೆ. ಹೌದು. ಫಸ್ಟ್ ವಿಕಿ ಸರ್ ಹತ್ಬಿಟ್ರು. ಇದು ಈ ಕಾರ್ದು ಡಿವೈಡರ್ ಹೇಳ್ತಿರುತ್ತಲ್ಲ, ಕಾರ್ ಪರ್ಫ್ಯೂಮ್. ಕಾರ್ ಪರ್ಫ್ಯೂಮ್ ಅದಕ್ಕೆ ಬ್ರ್ಯಾಂಡ್ ಅಂಬಾಸಿಡರ್ ಮಾಡಬೇಕು ಅಂತ ನೋಡಿ. ರವಿಚಂದ್ರನ್ ಕನ್ನಡ ಸಂಘ ಅಂತ ಮಾಡ್ಕೊಂಡಿದ್ದಾರೆ ಸೋಮವಾರಪೇಟೆಯಲ್ಲಿ. ಇದು ರವಿಚಂದ್ರನ್ ಸರ್ಕಲ್ ಅಂತಾನೆ ಫೇಮಸ್ಸು. ಏನಕ್ಕಂದರೆ ರವಿಚಂದ್ರನ್ ಸರ್ ಯೂಶ್ವಲಿ ಅವ್ರದ್ದು ಸಿನಿಮಾಗಳೆಲ್ಲ ಇಲ್ಲಿ ಶೂಟ್ ಮಾಡ್ತಾರಲ್ಲ. ಸೊ ಆಮೇಲೆ ರವಿಚಂದ್ರನ್ ಅಂದ್ರೇ ಅವ್ರ ದೊಡ್ಡ ಲೆಜೆಂಡು. ಸೊ ಅವ್ರಿಗೋಸ್ಕರ ಇದೊಂದು ಸರ್ಕಲ್ ಇದೆ. ಇದು ರವಿಚಂದ್ರನ್ ಸರ್ಕಲ್ ಅಂತಲೇ ಫೇಮಸ್ ಇದು. ನೋಡಿ ಚೆನ್ನಾಗಿದೆ. ಸೊ ಗ್ರೇಟ್ ಅಲ್ಲ.